ಒಂಚೂರು ಕೂಡ ಬೇಡ ಅನ್ಸಲ್ಲ. ಯಾಕಂದ್ರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಕೆಂಪು ಕಲ್ ಸಕ್ಕರೆ ಯೂಸ್ ಮಾಡ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಮೂಳೆಗಳಿಗೆ ಅಂತೂ ತುಂಬ ಸ್ಟ್ರಾಂಗ್ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟು ಒಂದು ಪವರ್ ಇದೆ ಈ ಒಂದು ಪೌಡರಲ್ಲಿ, ಡ್ರೈ ಫ್ರೂಟ್ಸಲ್ಲಿ. ನೋಡೋದಲ್ಲ ಸ್ನೇಹಿತರೆ ಯಾವ ರೀತಿ ಮಾಡ್ಕೊಳ್ಳೋದು ಆ ಒಂದು ಪೌಡರ್ ಅಂತ. ಸೊ ಆ ಪೌಡರ್ನ ಹಾಕಿ ನಾನು ಹಾಲಿಗೆ ಮಿಕ್ಸ್ ಮಾಡಿ ಸೊ ನಾನು ಕುಡಿತಾ ಇದ್ದೀನಿ. ಸೂಪರ್ ಆಗಿದೆ, ಒಂಚೂರು ಕೂಡ ಬೇಡ ಅನ್ಸಲ್ಲ. ಯಾಕಂದ್ರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಕೆಂಪು ಕಲ್ ಸಕ್ಕರೆ ಯೂಸ್ ಮಾಡ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ. ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಿಕಾಸ್ ಹೆಣ್ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಒಳಗಿಂದ ನಿಮ್ಮ ಒಂದು ಬ್ಯೂಟಿ ಕೂಡ ಕಾಪಾಡ್ಕೋಬಹುದು. ಅದರಲ್ಲಿ ಬ್ಯೂಟಿ ಕಾಪಾಡ್ಕೊಳ್ಳುವಂತಹ ಫ್ಲಾಕ್ಸಿಡ್ಸ್, ಅಗಸೆ ಬೀಜ ಇದೆ, ಬಿಳಿ ಎಳ್ಳಿದೆ, ಅಂಡ್ ಖರ್ಜೂರ ಇದೆ. ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಆಯಾಸ ಆಗೋದು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಕಾಲು ಹೊಡ್ತಾ ಬರೋದು, ಕಾಲು ನೋವು, ಸೆಳೆತ, ಸುಸ್ತು, ಎಲ್ಲದಕ್ಕೂ ಒಂದು ಒಳ್ಳೆ ಮನೆಮದ್ದು ಅಂದರೆ ಇದೆ. ಸೊ ನೀವು ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ, ಆಮೇಲೆ ರಿಸಲ್ಟ್ ತಿಳಿಸಿ ಏನು ಅಂತ. ಸೊ ನಾನು ಮಾಡ್ಕೊಂಡಿದ್ದೀನಿ 2-3 ಡೇಸ್. ನಾನು ತುಂಬ ಹುಷಾರಿರಲಿಲ್ಲ. ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಪೀರಿಯಡ್ಸ್ PCOD ಇರೋದ್ರಿಂದ ನಾನು 7 ಮಂತ್ಸಿಗೆ ಪೀರಿಯಡ್ಸ್ ಆಗಿದೆ.
ಬಟ್ ಗೊತ್ತಲ್ಲ 7 ಮಂತ್ಸ್ ಪೀರಿಯಡ್ಸ್ ಅದೇ ಯಾವ ರೀತಿ ಸಫರ್ ಮಾಡ್ತೀವಿ ನಾವು ಅನ್ನೋದು. ಸೊ ಅದರಿಂದ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ನಾನು ಸೊ ಇದನ್ನ 3 days ಇಂದ ನಾನು ಟ್ರೈ ಮಾಡ್ತೀನಿ. ಸೊ ಅವಾಗಿಂದ ಪರವಾಗಿಲ್ಲ, ನಾನು ತುಂಬ ಆಕ್ಟಿವ್ ಆಗಿದ್ದೀನಿ. ಅಷ್ಟು ನನಗೆ ಸುಸ್ತು ಕಾಣ್ತಾ ಇಲ್ಲ, ತುಂಬ ಆಕ್ಟಿವ್ ಆಗಿದ್ದೀನಿ ನಾನು ಇವಾಗ. ಜಾಸ್ತಿ ಸ್ಟೊಮಕ್ ಪೇನ್ ಬಂದಾಗ ಆಯಾಸ ಆಗೋದು ಆ ಥರ ಏನು ಆಗ್ತಾ ಇಲ್ಲ. ಕಾಲು ಕಮ್ಮಿ ಆಗಿದೆ ನನಗೆ. ಏನೋ ಒಂಥರ ನಮಗೆ ಒಂದು ಉತ್ಸಾಹ, ಕುಡಿದ್ರೆ ಆಕ್ಟಿವ್ ಆಗ ಆ ಥರ ಫೀಲ್ ಆಗ್ತಾ ಇದೆ ನನಗೆ. ಸೊ ನನ್ನ ಅನುಭವವನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಲೆವೆನಲ್ಲಿ ಇವರು ಒಂದು ಶಾಪ್ನ ಓಪನ್ ಮಾಡಿದ್ದಾರೆ, ಮೊಬೈಲ್ ಕ್ಯಾಂಟೀನು. ತುಂಬ ಚೆನ್ನಾಗಿದೆ ಟೇಸ್ಟು, ಮಸಾಲೆ ಕೂಡ ಕಮ್ಮಿ, ಆಯಿಲ್ ಕೂಡ ಕಮ್ಮಿ. ಬಾಂಗ್ಡ ಸ್ಲೈಸು, ಆಮೇಲೆ ವಾಟ್ ಇಸ್ ದಟ್ ಜಿಲೇಬಿ, ಆಮೇಲೆ ಫ್ರಾನ್ಸು, ಇದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಟ್ರೆಂಡಿಂಗಲ್ಲಿದೆ ಇವ್ರ ಶಾಪು. ವಿಸಿಟ್ ಮಾಡಿ, ಒಂದ್ಸತಿ ನೀವು ಟೇಸ್ಟ್ ಮಾಡಿ. ಓಕೆ, ಸೊ ಈ ಶಾಪ್ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಿ RPC ಲೇಔಟ್ ವಿಜಯನಗರ್ ಕ್ಲಬ್ ರೋಡ್ ಇದೆಯಲ್ಲ, ಸೊ ಆ ಕ್ಲಬ್ ರೋಡ್ ಪಕ್ಕದಲ್ಲೇ ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಹುಡುಕೋ ಅವಶ್ಯಕತೆ ಇಲ್ಲ, ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಸ್ನೇಹಿತರೆ. ಹಾಗೆ ಬರ್ತಾ ಆನ್ ದ ವೇಲಿ ಗಣೇಶನ ಒಂದು ಮೆರವಣಿಗೆ ನಡೀತಾ ಇತ್ತು. ಸೊ ಬೈಟು ಕಾಫಿ ಹತ್ರ ಕೂರಿಸಿದ ಗಣೇಶ ಇದು. 2 ಡೇಸಿಂದ ನಾನು ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವತ್ತು ಹೋದ್ವಿ, ಬಟ್ ಅಷ್ಟು ಬೇಗ ಅಲ್ಲಿ ಗಣೇಶನ ಎತ್ಬಿಟ್ಟಿರು ವಿಸರ್ಜನೆಗೆ ಅಂತ ಹೇಳಿ ಮೆರವಣಿಗೆ ಮಾಡ್ತಾಯಿದ್ರು. ಸೊ ನಿಮಗಾಗಿ ನಾನು ಈ ಒಂದು ವಿಘ್ನೇಶ್ವರನ ತೋರಿಸ್ಬೇಕಂತೇಳಿ ಓಡಿ ಹೋಗಿ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು.